ಕಾಂಗ್ರೆಸ್ ಸರ್ಕಾರ ಸಾಧನೆ ಮಾಡಿರುವುದಕ್ಕೆ ಸಾಧನಾ ಸಮಾವೇಶ ಮಾಡುತ್ತಿದ್ದೇವೆ. ನಮ್ಮನ್ನ ಅತಂತ್ರ ಮಾಡುವುದಕ್ಕೆ ಸಿಎಂ ರಾಜೀನಾಮೆ ಅಂತ ತಂತ್ರ ಬಿಟ್ಟಿದ್ದಾರೆ ಎಂದು ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಕಿಡಿಕಾರಿದರು. ಅವರು ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಲಭ್ಯಗಳು ಹಾಗೂ ಶೈಕ್ಷಣಿಕ ವರ್ಷದ ಪ್ರಗತಿ ಕುರಿತು ಶಿಕ್ಷಕರ ಜೊತೆ ಸಂವಾದ ಕಾರ್ಯಕ್ರಮ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೈಸೂರು ಜಿಲ್ಲೆಯಲ್ಲಿ ಸಾಧನಾ ಸಮಾವೇಶ ನಡೆದಿದೆ. ನಮ್ಮ ಜಿಲ್ಲೆಯಲ್ಲೂ ಸಮಾವೇಶ ಮಾಡ್ತೇವೆ. ನನ್ನ ಕ್ಷೇತ್ರದಲ್ಲಿ ಹಲವಾರು ಕಾಮಗಾರಿ ಉದ್ಘಾಟನೆಗೆ ಸಜ್ಜಾಗಿದೆ. ಸಿದ್ಧತೆ ಮಾಡಿಕೊಂಡು ದಿನಾಂಕ ಘೋಷಣೆ ಮಾಡುವುದಾಗಿ ತಿಳಿಸಿದರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಟೈಮ್ ಬಂದಿದೆ ಎಂಬ ಬಿವೈ ವಿಜಯೇಂದ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ನಮ್ಮ ಪಾರ್ಟಿಗೂ ಅವರಿಗೂ ಏನು ಸಂಬಂಧ? ಅವರು ಯಾರು ನಮ್ಮ ಸುದ್ದಿ ಮಾತನಾಡೋದಕ್ಕೆ? ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಿದೆ, ಅದರ ಬಗ್ಗೆ ಯೋಚನೆ ಮಾಡಿ. ನಮ್ಮ ಪಕ್ಷ ಸರ್ಕಾರ ಸದೃಢವಾಗಿದೆ. ನಮ್ಮ ಯೋಜನೆಗಳು ಜನಪರವಾಗಿದೆ. ಸಾಧನೆ ಮಾಡಿರೋದಕ್ಕೆ ಸಾಧನಾ ಸಮಾವೇಶ ಮಾಡ್ತಿರೋದು. ಸಾಧನೆ ಮಾಡದೆ ನಾವು ಮಾತನಾಡಲ್ಲ. ಸಮತೋಲನವಾದ ವಾತಾವರಣ ನಿರ್ಮಾಣ ಮಾಡಿರೋದು ಕಾಂಗ್ರೆಸ್. ಇದು ಕಾಂಗ್ರೆಸ್ ಸಿದ್ಧಾಂತ ಎಂದರು. ಅಲ್ಲೊಬ್ಬ ಅರೆಬರೆ ತಿಳುವಳಿಕೆ ಇರುವ ಅರೆಹುಚ್ಚ ಮಾತನಾಡುತ್ತಾನೆ ಎಂದು ಹೆಸರು ಹೇಳದೆ ಪರೋಕ್ಷವಾಗಿ ಮಾಜಿ ಶಾಸಕ ಅನ್ನದಾನಿಯನ್ನ ಅರೆಹುಚ್ಚ ಎಂದು ಜರಿದರು. ಗ್ರಾಮೀಣ ಶಿಕ್ಷಣ ಮತ್ತು ಅದರಲ್ಲೂ ಗ್ರಾಮೀಣ ಶಿಕ್ಷಣ ಅನ್ನೋದಕ್ಕಿಂತ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಮತ್ತು ಖಾಸಗಿ ಶಿಕ್ಷಣದ ಒಂದು ವ್ಯತ್ಯಾಸ ಅಥವಾ ತಾರತಮ್ಯ ಏನಿತ್ತು ಅದನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಶಾಲೆಯನ್ನು ಸದೃಢಗೊಳಿಸೋದಕ್ಕೆ ನಾನೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ಹೊರಟಿದ್ದೆ. ಅದಕ್ಕೋಸ್ಕರ ಮೊದಲು ನೀವು ಪ್ರಾಥಮಿಕ ಶಿಕ್ಷಣದ ವಿಚಾರದಲ್ಲಿ ಎಲ್ಲೆಲ್ಲಿ ಮಕ್ಕಳು ಇವತ್ತು 0 ಅಡ್ಮಿಷನ್ ಆಗಿ ಕ್ಲೋಸ್ ಆಗಿದೆ, ಅವ್ರು ಯಾರಾದರೂ ಇದ್ರೆ 6 ಶಾಲೆಯವರು ಬಂದಿದ್ರು, ಅವರು ಡೆಪ್ಟೇಷನ್ ಕೊಟ್ಬಿಟ್ಟಿದ್ದಾರೆ. ಆ ಡೆಪ್ಟೇಷನ್ ಹೋಗಿರೋರು ಯಾರು? ಅವರು ಆ ಶಾಲೆಯಿಂದ ಯಾರು ಇದ್ದೀರಾ? ಯಾವರು? ಏನಕ್ಕೆ ಕಾರಣ ಅದು ಅವ್ರು ಮಾಡಕ್ಕೆ? ನಮ್ಮ ಸ್ಕೂಲು ಯಮದೂರು ಅಂತ, ನಮ್ಮ ಸ್ಕೂಲ್ಗೆ 2 ಕಿಲೋಮೀಟರ್ ನಂತರ ಕ್ರಿಸ್ಟಲ್ ಕಾನ್ವೆಂಟ್ ಒಂದು ವ್ಯಾನ್ ಬರುತ್ತೆ. ಆ ವ್ಯಾನ್ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗುತ್ತೆ. ಹೀಗಾಗಿ ನಾನು ರಾಜ್ಯದಲ್ಲಿ ಮನೆಗೆ ಭೇಟಿ ಕೊಟ್ಟೆ ಸರ್. ಮಕ್ಕಳನ್ನ ಸೇರಿಸಿ ಈ ರೀತಿ ಆಗುತ್ತೆ, ಮುಚ್ಚೋಗುತ್ತೆ ಅಂತೆಲ್ಲ ಹೇಳಿದೆ. ಸೇರಿಸ್ತೀವಿ ಅಂತ ಹೇಳಿದವರು ಕೊನೆಗೆ ಕೈ ಕೊಟ್ಬಿಟ್ರು ನಮಗೆ. ಹಂಗಾಗ್ಬಿಟ್ಟಿದೆ ಸರ್. ನೀವು ಎಷ್ಟೇನಿದ್ರಿ ಟೀಚರ್? ಒಬ್ಬನೇ 3 ಮಕ್ಕಳಿದ್ರು ಸರ್ ಹೋದ ಸರಿ. ಯಾವ ಕಾನೂನು ಹೋಗ್ತಾರೆ? ಇದು ಶಿವ ಷಡಾಕ್ಷರಿ ಅಂದ್ಬಿಟ್ಟು ಆರ್ಪೇಳಿ ಒಂದೈತೆ. ಈ ಆದರ್ಶ ಕಾನ್ವೆಂಟ್ಗೂ ಬರ್ತಾರೆ ಮಕ್ಕಳು. ನಂತರ ಕ್ರಿಸ್ಟಲ್ ಅಂದ್ಬಿಟ್ಟು ಅಲ್ಲಿ ಅಲ್ಗೂರು ರೋಡಲ್ಲಿದೆ ಸರ್, ಅಲ್ಲಿದು ವ್ಯಾನ್ ಬರುತ್ತೆ ಸರ್. ಅಲ್ಲೆಲ್ಲ ಫೀಸ್ ಎಷ್ಟು? ಅಲ್ಲೆಲ್ಲ ಕಾಸ್ಟ್ಲಿ ಅಂತಲೇ ಹೇಳ್ತಾರೆ ಸರ್. ಆಯಿತು. ನೆಕ್ಸ್ಟ್ ಇನ್ಯಾರು? ಮಕ್ಕಳ ಸಂಖ್ಯೆ ಇಲ್ಲ, ಆಟ ಆಡಲಿಕ್ಕೆ ಜೊತೆ ಹೋಗ್ಲಿಕ್ಕಿಲ್ಲ. ಕರ್ನಾಟಕ ಹೋಗ್ತಾ ಇಲ್ಲ? ಇಲ್ಲ ಸರ್, 2-3 ಹೋಗ್ತಾ ಇದೆ ಸರ್. ಮ್ಯಾಕ್ಸಿಮಮ್ ಎಲ್ಲ ಗೌರ್ಮೆಂಟ್ ಸ್ಕೂಲ್. ನೆಕ್ಸ್ಟ್ ಇನ್ಯಾರು? 7 ಮಕ್ಕಳಲ್ಲಿ ಟಿ ಸಿ ತಗೊಂಡೋಗಿ ಮಕ್ಕಳಿದ್ರು. 4 ಮಕ್ಕಳಾದ್ರು ಸರ್. ಈ ಸರಿ 4 ಮಕ್ಕಳಲ್ಲಿ 2 ಮಕ್ಕಳು ಟಿ ಸಿ 5ನೇ ಕ್ಲಾಸ್ ಬಿಟ್ಟೋದ್ರು. ಮತ್ತು 2 ಮಕ್ಕಳು ಉಳ್ಕೊಂಡಿದ್ರು 5ನೇ ಕ್ಲಾಸ್ಗೆ. ಅವರು ಕೂಡ ಬೇರೆ ಊರಿನವರು ಟಿ ಸಿ ತಗೊಂಡೋಗಿದ್ದಾರೆ. ಹಾಗಾಗಿ ನಾವು ಪ್ರೈವೇಟ್ಸ್ದು ಕೂಡ ಕೇಳಿದೆ. 3-4 ಮಕ್ಕಳು ಕಾನ್ವೆಂಟ್ಗೆ ಹೋಗ್ತಾ ಇದ್ದಾರೆ, ಸೇರಿಸಿ ಅಂತ ಕೇಳಿದೆ. ಅವ್ರು ಸೇರಿಸಿಲ್ಲ ಸರ್, ಅದಕ್ಕೆ ಸ್ಕೂಲ್ ಕ್ಲೋಸ್ ಆಗಿದೆ ಸರ್. ಅಲ್ಲಮ್ಮ, ಗೌರ್ಮೆಂಟ್ಗೆ ಹೋಗ್ತಾರೋ ಬೇರೆ ಪಕ್ಕದ ಸರ್ಕಾರಿ ಶಾಲೆಗೆ ಹೋಗ್ತಾರೋ? ಅದು ಸರ್ ದಂಗೂರು ಪಕ್ಕದಲ್ಲಿ ಇದೆ ಸರ್. ದಂಗೂರು 1 ಕಿಲೋಮೀಟ್ರು. ಅಲ್ಲಿಗೆ 5ನೇ ಕ್ಲಾಸ್ ಮಕ್ಕಳು 6ನೇ ಕ್ಲಾಸ್ಗೆ ಅಲ್ಲಿ ಹೋಗ್ತಾರೆ ಸರ್. ಅದು ಆರ್ಡಿ ಕಾನ್ವೆಂಟ್ ಹತ್ರ ಇದೆ, ಆರ್ಡಿ ಕಾನ್ವೆಂಟ್ಗೆ ಹೋಗ್ತಾರೆ. ಮತ್ತೆ ಕುಂದೂರು ಕಾನ್ವೆಂಟ್ಗೂ ಕೂಡ ಹೋಗ್ತಾ ಇದೆ ಸರ್ ಮಕ್ಕಳು. ಎಷ್ಟಮ್ಮ? 3 ಮಕ್ಕಳು. ಸ್ವಲ್ಪ ಹತ್ರ ಇಟ್ಟು ಮೈಕು. 3 ಮಕ್ಕಳು ಇದ್ರು ಸರ್. ಅಲ್ಲಿ 3 ಮಕ್ಕಳು ಟೀಸ್ ತಗೊಂಡು ಚಿಕ್ಕ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಅಂತ ಅಂದ್ಬಿಟ್ಟು ತಗೊಂಡು ಅಲ್ಲಿ ಸೇರಿಸಿದ್ದಾರೆ ಸರ್. ಹಾಗೆ ಅಡ್ಮಿಷನ್ ಮಾಡಕ್ಕೆ ಯಾವ ಮಗುನು ಅಲ್ಲಿ ಇಲ್ಲ ಸರ್ ನಮ್ಮ ಊರಲ್ಲಿ. ಇಲ್ಲ, ಮಕ್ಕಳೇ ಇಲ್ಲ. ಮಕ್ಕಳಿಲ್ಲ. ನೆಕ್ಸ್ಟ್, ಏನು ನಿಮಗೆ ಅವಶ್ಯಕತೆ ಬೇಕು ಅನ್ನೋದನ್ನ ಯಾರಾದರೂ ಒಬ್ಬರಾದ್ಮೇಲೆ ಒಬ್ಬರು ಮಾತಾಡ್ಬೋದು. ಪ್ರಾಥಮಿಕ ಶಾಲೆಗಳವರು ಕೂಡ ಪದ್ಮೈ ಕೂಡ ಇದೆ. ನೀನೇನು ನನ್ನ ಕಡೆ ನೋಡ್ತೀಯ, ಅವ್ರ ಕಡೆ ನೋಡ್ತೀಯ? ಹಿಂದೆ ಹೋಗಲಿ. ಗೊತ್ತಾಯ್ತಾ? ಇನ್ನು 1 ವರ್ಷದಲ್ಲಿ ಎಷ್ಟು ಕ್ಲಸ್ಟರ್ ಬರ್ತಾವಮ್ಮ? 22 ಕ್ಲಸ್ಟರ್ಗೆ 25 ಸೆಂಟರ್ನ ಸೆಲೆಕ್ಟ್ ಮಾಡಿ.
ನಾನು ಈ ವರ್ಷ ಆದಷ್ಟು ಮಲ್ಟಿಮೀಡಿಯಾ ಸೆಂಟರ್ನ ಹಲವಾರು ಸಂಘ ಸಂಸ್ಥೆಗಳಿಂದ ಮತ್ತು CSR ಆಕ್ಟಿವಿಟಿನಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸ್ತಾ ಇದ್ದೀನಿ. ಈಗ ಟೋಟಲಿ ಟ್ಯಾಬ್ ಕೊಟ್ಟಂತ ಶಾಲೆಗಳೆಷ್ಟು? 182 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಪ್ರಾರಂಭ ಮಾಡಿಸಿದ್ವಿ. ನಿಜಾನಲ್ಲಿರೋರು ಹೋಗ್ತೀರಾ? ಇನ್ನು ಬಾಕಿ ಇರೋದೆಷ್ಟು? 78. ಇನ್ನೂ 1-1.5 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಮಳವಳ್ಳಿಯ ಎಲ್ಲ ಶಾಲೆಗಳಲ್ಲೂ ಸ್ಮಾರ್ಟ್ ಕ್ಲಾಸ್ನ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದರಲ್ಲಿ ಯಾರಿಗಾದರೂ ತರಬೇತಿ ಅವಶ್ಯಕತೆ ಇದ್ದರೆ ಮುಜುಗರ ಪಡೆದೇನೆ ನಿಮ್ಗೆಲ್ರಿಗೂ ಕೂಡ ನೀವು ಯಾರ್ಯಾರು ಈ ವಿಚಾರದಲ್ಲಿ ನಾವು ತರಬೇತಿ ಬೇಕು ಅಂತ ಕೇಳ್ತೀರಿ, BO ಹೇಳಿದ ತಕ್ಷಣ ನಾನು ಆ ತರಬೇತಿನ ಕೊಡಿಸ್ತೀನಿ. ಜೊತೆಯಲ್ಲಿ ಇವಾಗ ನಿಮ್ಮ ಕ್ಲಸ್ಟರ್ಗಳಿಗೆ ಒಂದೊಂದು ಮಲ್ಟಿಮೀಡಿಯಾ ಸೆಂಟರ್ ಏನೇನು ಕೊಡ್ತಾ ಇದ್ದೀವಿ, ಅಲ್ಲಿಗೆ ನಾನು ನಮ್ಮ ಇಸ್ರೋದವರು ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸ್ಯಾಟಲೈಟ್ ಕನೆಕ್ಟಿವಿಟಿನೂ ಕೂಡ ಕೊಡ್ತೀವಿ ನಿಮಗೆ. ಈ ವಿಚಾರದಲ್ಲಿ ನಾವು ನೇರ ಶಿಕ್ಷಣವನ್ನು ಏನು ಕೊಡ್ತಾ ಇದ್ದೀವಿ ಆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ ಅನ್ನೋಂಥ ಮಾತನಾಡಿದ್ದಾರೆ. ಮೂಲಭೂತ ಸೌಕರ್ಯದ ವಿಚಾರದಲ್ಲೂ ಈಗಾಗಲೇ ನಾನು ಸಾಕಷ್ಟು ಪಟ್ಟಿಯನ್ನು ಮಾಡಿದ್ದೀವಿ. ಈಗ ನಿಮ್ಗೆ ಎಷ್ಟು ಜನ ಭೇಟಿ ಮಾಡಿದ್ರಮ್ಮ? ಸುಮಾರು 75 ಶಾಲೆಗಳ ಮೂಲಭೂತ ಸೌಕರ್ಯವನ್ನ ಸರಿಪಡಿಸಲಿಕ್ಕೆ ಇನ್ನ 6 ತಿಂಗಳಲ್ಲಿ ಜವಾಬ್ದಾರಿಯುತವಾಗಿ ಕ್ರಮವನ್ನ ಕೈಗೊಳ್ತಾ ಇದ್ದೀನಿ. ಅದು ಸರ್ಕಾರದ ಅನುದಾನ ಇರಲಿ, ಸಾರ್ವಜನಿಕ ಅನುದಾನ ಇರಲಿ, ಅಥವಾ ಸಂಘ ಸಂಸ್ಥೆಗಳು CSR ಆಕ್ಟಿವಿಟಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ನೀವು ಹೇಳಿದಂತ ಹಲವಾರು ಈಗ ಗ್ರಾಮೀಣ ಶಿಕ್ಷಣ ಮೊದಲು ಮಾಸ್ಟರ್ಗಳು ನಮ್ಮನ್ನ ನಾವು ಓದ್ತಿರ್ಬೇಕಾದ್ರೆ ಒಂದು ಕಡೆ ಒಂದು ಶಾಲೆಯ ಟೀಚರ್ಗಳೆಲ್ಲ ಸೇರ್ಕೊಂಡು ಒಂದೂರಲ್ಲಿ ವಾಸವಾಗಿತ್ತು. ಕುಂದೂರು ಒಂದು ದೊಡ್ಡ ಗ್ರಾಮ ಅಲ್ವಾ? ಅಲ್ಲಿ ನಿಮ್ಗೆ ಕುಡಿಯೋ ನೀರಿರಲಿ ಅಥವಾ ನಿಮ್ಗೆ ವಾಸಸ್ಥಳ ವಿಚಾರದಲ್ಲಿರಲಿ ಮೂಲಭೂತ ಸೌಕರ್ಯದ ಕೊರತೆ ನಿಮ್ ಶಾಲೆಯಲ್ಲಿ ಇರೋ ತರ ಬೇರೆ ವಾಸಕ್ಕೆ ತೊಂದರೆ. ನಿಮ್ಗೆಲ್ರಿಗೂ ಸರ್ಕಾರಿ ನೌಕರಿ ಕೊಟ್ಟು ಪೆನ್ಷನ್ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ನೀವಿದ್ದೀರಿ ಅಂದ್ಮೇಲೆ ಏನಿಲ್ಲ ಸರ್, ಪೆನ್ಷನ್ ಎಲ್ಲಿದೆ ಸರ್? ಇಲ್ಲ. ಯಾಕೆ? NPS ಅಲ್ವಾ ಸರ್? NPS ಅಲ್ವಾ? ಪೆನ್ಷನ್ ಇಲ್ಲ ಸರ್. 2004 ಆದ್ಮೇಲೆ ಆದವ್ರಿಗೆ ಆಯ್ತು. ನಿಮಗೆ ಈ ವ್ಯವಸ್ಥೆ ಖಾಸಗಿ ಶಿಕ್ಷಣದಲ್ಲಿ ಇದೆಯಾ? ಇಲ್ಲ ಸರ್. ಅದಕ್ಕಿಂತ ಉತ್ತಮ ಕೊಟ್ಟಿದಾರಲ್ವಾ? ಹೌದು ಸರ್. ಇದಕ್ಕೆ ನೀವು ಆರೋಪದ ಜೊತೆನಲ್ಲಿ ಇರ್ತೀರೋ ಸಹಕಾರದ ಜೊತೆಲಿ ಇರ್ಬೇಕು? ಸಹಕಾರದ ಜೊತೆ ನಿಲ್ತೀವಿ ಸರ್, ಆರೋಪ ಯಾವತ್ತೂ ಮಾಡಲ್ಲ. ಈಗ ಹೇಳಿದ್ರಪ್ಪ ನೀನೇ ನಮಗೆ ಬೇಕಾಗಿರೋ ಬೇಡಿಕೆಗಳು ಸರ್. ಪಟ್ಟದಳ್ಳಿಗೆ ಬಂದು ಹಿಡಿದ್ಬಿಟ್ಟು ಆಟೋದಲ್ಲಿ ಬರ್ತಾರೆ ಅಂತಲ್ಲ? ಹೌದು ಸರ್, ಖಂಡಿತ. ಯಾರು ಅವ್ರು ಇದಾರೆ ಇಲ್ಲಿ? ಹಾ ಸರ್, ಇದ್ದಾರೆ. ಯಾರು? ನಮ್ಮ ಸ್ಕೂಲ್ ಟೀಚರೇ ಸರ್. ನೀವು ಕೊಳ್ಳೇಗಾಲದಿಂದ ಪಟ್ಟದಳ್ಳಿನಲ್ಲಿ ಬಂದು ಹೇಳಿದ್ರೆ ಆಟೋದಲ್ಲಿ ಬರ್ಲೇಬೇಕು. ಮಳವಳ್ಳಿಗೆ ಬಂದ್ರು ಬಸ್ ಇಲ್ವಲ್ಲ ಸರ್ ಈಗ ಆ ಟೈಮ್ಗೆ ನಮ್ಗೆ? ಆ ವಿಚಾರ ಬೇರೆ. ಈಗ ನೀನ್ ಹೇಳದಂತ ವಿಚಾರ ಕೊಳ್ಳೇಗಾಲ, ಅದಕ್ಕೆ ಉತ್ತರ ಕೊಡು ಸರ್. ಈಗ ಆನ್ ದ ವೇ ಬರ್ಬೇಕಾದ್ರೆ ಅದೇ ಸರ್ ಸಿಗೋದು. ಆನ್ ದ ವೇ ಅಲ್ಲ, ನಾನು ಹೇಳದ್ ಮೂಲಭೂತ ವಿಚಾರ ಅರ್ಥ ಆಯ್ತಾ? ಆ ಗ್ರಾಮದಲ್ಲಿ ವಾಸ ಮಾಡಕ್ ನಿಮ್ಗೆ ತೊಂದರೆ ಏನು? ನಾನು ಅಲ್ಲೇ ವಾಸ ಮಾಡ್ತಿದ್ದೀನಿ ಸರ್. ಅವರು ಹೇಳು ಸರ್. ಆಗಲ್ಲ ಸರ್ ಹೇಳಕ್ಕೆ, ಅವ್ರವ್ರ ಪರ್ಸನಲ್. KCSR ರೂಲ್ಸ್ ಏನ್ ಹೇಳುತ್ತೋ? ಏನ್ ಹೇಳುತ್ತೆ? ಅದೇ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕು ಅಂತ. ಮತ್ತೆ ನೀ ಯಾಕೆ ಪಾಸ್ ಹೊಡಿತಿದ್ಯಾ? ಇಲ್ಲ ಸರ್, ಒಂದ್ ನಿಮ್ಮ ಕಡೆ ಸಪೋರ್ಟ್ ಆಗ್ಲಿ ಸರ್, ಒಂದ್ ಬಸ್ ವ್ಯವಸ್ಥೆ ಮಾಡಿಸ್ಕೊಡಿ. ಅದು ಬೇರೆ ವಿಚಾರ, ಅದು ನೀನಲ್ಲ, ಆ ಸಾರ್ವಜನಿಕರು ಕೇಳಿಕ್ ಮಾಡ್ಕೊಡ್ತೀನಿ. ಮೇಷ್ಟ್ರಿಗೋಸ್ಕರ ಅವರು ಅಲ್ಲಿ ವಾಸ ಮಾಡೋದಿಲ್ಲ ಅನ್ನೋದನ್ನ ನಾನು ಒಪ್ಕೋಬೇಕಾ? ಇಲ್ಲ ಸರ್, ಒಪ್ಕೊಳ್ಳಿ ಅಂತಿಲ್ಲ, ರಿಕ್ವೆಸ್ಟ್. ಯಾಕೆ ರಿಕ್ವೆಸ್ಟ್? ನೀನ್ ಯಾಕೆ ಮಾಡ್ಬೇಕು? KCSR ರೂಲ್ಸ್ ಫಾಲೋ ಮಾಡು. ಆಯ್ತು ಸರ್, ಓಕೆ. ನಾನೇನ್ ಹೇಳ್ತಿಲ್ವಲ್ಲ? ಹೌದು. ನಿಮಗೆ ಸಿಬ್ಬಂದಿ ನೇಮಕಾತಿ ಸಮಯದಲ್ಲಿ KCSR ರೂಲ್ ನ ಫಾಲೋ ಮಾಡ್ಬೇಕು ಅಂತ ನೀವು ಒಪ್ಕೊಂಡು ಬರ್ಕೊಟ್ಟಿದ್ದೀರಲ್ವಾ? ಹೌದು ಸರ್, ಹೌದು. ಮತ್ತೆ ಯಾಕೆ ಈಗ ವಾದ ಮಾಡ್ತಿದ್ದೀಯ? ವಾದ ಇಲ್ಲ ಸರ್, ರಿಕ್ವೆಸ್ಟ್. ಪುನಃ ನೋಡೋದು. ಇಲ್ಲಿ ಈ ರೀತಿ ಸಮಸ್ಯೆಗಳೇನಾದ್ರು ಇದ್ರೆ, ಶಾಲಾ ಕಟ್ಟಡದ ಶೌಚಾಲಯದವ್ರು ಹೇಳಿದಂಥದ್ದು ಇದ್ರೆ ಅದನ್ನ ಈಗ ನಾನು ಪಟ್ಟಿ ಮಾಡಿಸ್ಕೊಂಡಿದ್ವಿ. ಅವನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಯಾರು ಸಂಪರ್ಕ ಮಾಡಿರ್ಲಿಲ್ಲ. ನಾನು ಇವ್ರ ಮುಖಾಂತರ ಸಂಪರ್ಕ ಮಾಡಿಕೊಂಡು ಏನೇನು ಬೇಡಿಕೆಗಳಿದೆ ಅಂತ ಕೊಡ್ತಾ ಇದ್ದೀನಿ. ಈಗ ಏನಾಗಿದೆ,
ನರೇಂದ್ರ ಸ್ವಾಮಿ ಎಲ್ಲ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ಕೆಲವು ಮಾಸ್ಟರ್ಗಳು ಮೇಡಮ್ದಿರು ನೀವೆಲ್ಲ ಏನು ಮಾಡ್ತಿದ್ರಿ, ಆ SDMC ಅವ್ರನ್ನ ಎತ್ಕಟ್ಬಿಟ್ಟಿದ್ರು. ಕೇಳಪ್ಪ ಸ್ವಲ್ಪ, ಮಾಡಿದವ್ರಿಗೆ ಹೇಳ್ತೀನಿ, ಮಾಡಿದಿರೋ ಸುಮ್ಮನಿರು. ಇನ್ನೊಂದು 4 ರೂಮ್ ಬರಲಿ, ಇನ್ನೊಂದು 4 ಶೌಚಾಲಯ ಬರಲಿ, ನೀವು ಕೇಳಿ, ನೀವು ಹೇಳಿ, ಲೆಟರ್ ಕೊಡಿ ಅಂತ ಮಾಡ್ತಾ ಇದ್ದಾರೆ. ಇವತ್ತಿನ ಅವಶ್ಯಕತೆಗೆ ಮೂಲಭೂತ ಸೌಕರ್ಯವನ್ನ ಒಂದು ನಿವಾರಣೆ ಮಾಡ್ತಕ್ಕಂಥ, ಕೊರತೆ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡಕ್ ಹೊರಟಿದ್ವಿ. ಆ ವಿಚಾರದಲ್ಲಿ ಪ್ರಾಥಮಿಕ ಶಿಕ್ಷಣದ ಆಮೇಲೆ ಬರ್ತೀನಿ, ಮಾಧ್ಯಮಿಕ ಮತ್ತೆ ಪ್ರೌಢಶಾಲೆಗೆ ಆಮೇಲೆ ಬರ್ತೀನಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲಾದ್ರೂ ಈ ರೀತಿಯ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಯಾರು ಹೇಳೋದಿದ್ರೆ ಮಾತಾಡ್ತೀನಿ. ಆಗಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಕರೆದಿರೋದೇ ಚರ್ಚೆ ಮಾಡಕ್ಕೆ. ಮಾತಾಡಮ್ಮ. ಜಾಗ ಇಲ್ಲ, ತುಂಬಾ ಮಕ್ಕಳು ಹಿಂದೆ ತುಂಬ್ಕೊತಾ ಇದೀವಿ. ನಾವೇ ಒಂದೆರಡು ಟೆಂಪರರಿಯಾಗಿ ಮಾಡ್ಕೊಂಡಿದೀವಿ ಪೇರೆಂಟ್ಸ್ ವತಿಯಿಂದ. ಇವಾಗ ನಾವು ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ. ನೀವು ಹೋದ್ಸರಿ ಬಂದಾಗ 4ನೇ ವಾರ್ಡಲ್ಲಿ ವಿವೇಕ್ ಯೋಜನೆ ಅಡಿ ಒಂದು ಟಾಯ್ಲೆಟ್ ಸ್ಯಾಂಕ್ಷನ್ ಆಗಿದೆಯಲ್ಲ, ಅದು ಬಿಟ್ಟು ಹೇಳಮ್ಮ ಬೇರೆ. ಮತ್ತೆ ಇನ್ನೂ ಆಗಿಲ್ಲ ಸರ್, ಅದಕ್ಕೆ ಹೋಗಕ್ಕೆ ಶಿಫ್ಟ್ ಮಾಡಕ್ ಆಗ್ತಾ ಇಲ್ಲ. ಒಂದು ರೂಮು ಮತ್ತೆ ಟಾಯ್ಲೆಟ್ 2 ಸ್ಯಾಂಕ್ಷನ್ ಆಗಿದೆ. ಮತ್ತೆ ಅದನ್ನ ಆದಷ್ಟು ಬೇಗ ಮಾಡಿದ್ರೆ ನಾವು ಅಲ್ಲಿ ಶಿಫ್ಟ್ ಮಾಡ್ಬೋದು ಸರ್. ಮತ್ತೆ ಇನ್ನೊಂದ್ರೆ ಆ ಜಾಗ ಖಾಲಿ ಇದೆ, ಆ ರೂಮ್ ಖಾಲಿ ಇದೆ ಅಂದ್ಬಿಟ್ಟು ಎಲ್ಲ ನಮಗ್ ಕೊಡಿ ಅಂತ ಬರ್ತಾ ಇದಾರೆ. ನಾವು ಅವಶ್ಯಕತೆ ಇಲ್ಲದೆ ಸುಮ್ಮನೆ ಬಿಟ್ಟಿಲ್ಲ, ಒಂದ್ ಸ್ವಲ್ಪ ಮೂಲಭೂತ ಸೌಕರ್ಯ ಅವಶ್ಯಕತೆ ಒದಗಿಸ್ಕೊಡ್ಲಿ ಅಂತ ಅದನ್ನ ಖಾಲಿ. ಏನದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಬೇರೆ ಅವರು ನಮ್ ಈಗ ಆ ಜಾಗದಲ್ಲಿ ಅಂಗನವಾಡಿಯವರು ಬಂದು ನಾವು ಒಂದ್ ಕಡೆ ಜಾಗ ಕಟ್ತಾ ಇದೀವಿ, ಅಂಗನವಾಡಿ ಜಾಗ ಕೊಡಿ ಅಂತ ಕೇಳ್ತಾರೆ. ನಮ್ಗೆ ಅಲ್ಲಿ ತುಂಬಾ ಇನ್ನೂ ರೂಮ್ಗಳು ಬೇಕು ಸರ್. ಅಲ್ಲಿ ಮುಂದಿನ ವರ್ಷದಿಂದ 6, 7ನೇ ತರಗತಿಗಳನ್ನ ನಾವು ಓಪನ್ ಮಾಡಿದ್ರೆ ನಮ್ಗೆ ಅಲ್ಲಿ ಮತ್ತೆ ಈಗಿರೋ ಪ್ಲೇಸ್ ಅಲ್ಲಿ ಆಟ ಆಡಕ್ ಜಾಗ ಇಲ್ಲ. ಒಂದು ಬೆಳಗ್ಗೆ ಬಂದ್ ಮಕ್ಕಳನ್ನ ರೂಮಲ್ಲಿ ಕೂಡ ಹಾಕಿದ್ರೆ ಸಂಜೆವರೆಗೂ ಮಳವಳ್ಳಿ ಪಟ್ಟಣಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ಜವಾಬ್ದಾರಿ. RMSA ಶಾಲೆಗಳಿರ್ತಕ್ಕಂಥದ್ದು 4 ಜನ, 4 ಸ್ಕೂಲ್ಗಳು ಮಾತ್ರ. ಅಲ್ಲಿ 250ಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಶಾಲೆಯಲ್ಲಿ, ನಾನು RT ಸರ್ಕಾರಿ ಪ್ರೌಢಶಾಲೆಯಲ್ಲಿ ವರ್ಕ್ ಮಾಡ್ತೀನಿ ಸರ್. ನಮ್ಮಲ್ಲಿ 127 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಸರ್ಕಾರ ಈಗ ನಮ್ಗೆ ಪ್ರತಿ ಬಾರಿ ವಿಶೇಷ ಶಿಕ್ಷಕರನ್ನು ಮಾತ್ರ ಹೊರಗಡೆ ಎತ್ತಾಗ್ತಾ ಇದ್ದೀವಿ ಅಂತ ಆದೇಶ ಮಾಡ್ತಿದ್ದಾರೆ ಸರ್. ಆದರೆ ನಾವು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಾಗಾದ್ರೆ ವಿಶೇಷ ಶಿಕ್ಷಕರ ಅವಶ್ಯಕತೆ ಇಲ್ಲವೇ? ಸರ್ಕಾರ ನಮ್ಮನ್ನು ಪ್ರತಿ ಬಾರಿ ವಿಶೇಷ ಶಿಕ್ಷಕರು ಮಾತ್ರ, ನಿಮ್ಮನ್ನು ಮಾತ್ರ ಬೇರೆ ಕಡೆ ಎತ್ತಾಗ್ತಾ ಇದ್ದೀವಿ, ಬೇರೆ ಶಿಕ್ಷಕರನ್ನ ಮಾತ್ರ ನಾವು ತೆಗೆಯಲ್ಲ ಅಂತ ಹೇಳ್ತಾರೆ ಸರ್. ನಮಗೆ ನಿಮ್ಮ ಸಹಕಾರವನ್ನು ತಾವು ನೀಡಬೇಕು ಅಂತ ನಾನು ತಮ್ಮಲ್ಲಿ ವಿನಯಪೂರ್ವಕ ಮನವಿ ಮಾಡ್ಕೊತೇನೆ. ಸಬ್ಜೆಕ್ಟ್ ಗೋಸ್ಕರ, ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಮಾತು ಸರ್. ನಮ್ಮ ರಕ್ಷಣೆಗೋಸ್ಕರ ಅಲ್ಲ ಸರ್, ದಯವಿಟ್ಟು ಸರ್, ನಮ್ಮ ರಕ್ಷಣೆಗೆಲ್ಲ ಸರ್. ನಮ್ಮ ಎಲ್ಲೇ ಆಗುದು ಕೆಲಸ ಮಾಡ್ತೀವಿ. ಹೇಳ್ತೀವಿ ಇಲ್ವೋ? ಕೇಳ್ತೀವಿ ಸರ್. ಏನ್ ನೀನ್ ಹೇಳೋದು ಕೇಳ್ದೆ ತಾನೆ? ಕೇಳ್ಬೇಕು ಸರ್. ನಿಮ್ ಮಾತಲ್ಲಿರೋ ಸಾರಾಂಶ ನಾನು ಉಲ್ಲೇಖ ಮಾಡ್ತೀನಿ. ಹೇಳಿ ಸರ್. ನಿಮ್ಮ ರಕ್ಷಣೆ ವಿಚಾರ ನಾನು ಮಾತಾಡ್ತಿಲ್ಲ. ಇಲ್ಲಿ ಶಿಕ್ಷಣದಲ್ಲಿ ಇರ್ತಕ್ಕಂಥ ಕೊರತೆ ವಿಚಾರಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನೀವು PT ಮಾಸ್ಟರ್ಗಳು ಮತ್ತೆ ಡ್ರಾಯಿಂಗು ಇವ್ರುಗಳು ತಾನೆ? ಹೌದು ಸರ್, ಹೌದು ಸರ್. ನಿಮ್ಗಳದ್ದು ಡ್ರಾಯಿಂಗು ನಾವು ಮಾತಾಡೋದು. ನಾನೀಗ ನನ್ನ ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಶಾಲೆಗಳನ್ನ ಉಳಿಸೋದು, ಬೆಳೆಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಮಾತಾಡ್ತಾ ಪಾಲಿಸಿ ಮಾಡ್ತಾರೆ. ನಾನು ಹೆಂಗ್ ಮಾತಾಡ್ಲಿಲ್ಲ? ನಾವು ಪ್ರೌಢಶಾಲೆ ಅದು ಮಳವಳ್ಳಿಗೆ ಬೇಕಿರ್ತಕ್ಕಂಥ ಬೇಡಿಕೆಗಳು ನಿಮ್ಮ ಅನುಭವದಲ್ಲಿ ಹೇಳಿ ಅಂತ ನಾನು ಕೇಳಿದ್ದೀನಿ. ನೀನು ನಿನ್ನ ವೈಯಕ್ತಿಕ ಸಮಸ್ಯೆ, ನಿಮ್ಮ ಏನು ಸ್ಪೆಷಲ್ ಟೀಚರ್ಸ್ ಅಲ್ವಾ ನೀವು? ಹೌದು ಸರ್, ಸ್ಪೆಷಲ್ ಟೀಚರ್ ಸಮಸ್ಯೆ ಆಮೇಲೆ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಶಾಲೆದಿರಲಿ, ಪೋಷಕರದಿರಲಿ ಮತ್ತು ಮೂಲಭೂತ ಸೌಕರ್ಯದಿರಲಿ, ನಿಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರಗಳನ್ನ ಮುಕ್ತವಾಗಿ ನಾನು ಆಲಿಸಲಿಕ್ಕೆ ಬಂದೆ. ಸೇರಿಸ್ತಾರೆ ಸರ್. ನಾನು ನನ್ನ ಅನುಭವದ ಪ್ರಕಾರ ನಾನು ಹಿರಿಗಟ್ಟಕ್ಕೆ ಹೋದಾಗ 34 ಮಕ್ಕಳಿತ್ತು. ಅವಾಗ ಅರ್ಧ ಮಕ್ಕಳಿಗೆ ಓದಕ್ಕೆ ಬರ್ತಿರ್ಲಿಲ್ಲ. ಎಲ್ಲ ಮಕ್ಕಳನ್ನು ರೆಡಿ ಮಾಡಿಕೊಂಡು ಒಂದು ಹೋಟ್ಲು, 2 ಹೋಟ್ಲು, 2 ಅಂಗಡಿ ತಾವು ಓದಿಸ್ದೆ. 14 TC ಕಾನ್ವೆಂಟ್ಗಳಿಂದ, ಒಳ್ಳೊಳ್ಳೆ ಕಾನ್ವೆಂಟ್ಗಳಿಂದ ಬಂತು. ನಾನು 4 ವರ್ಷ ಚಾರ್ಜಲ್ಲಿದ್ದೆ. 74 ಮಕ್ಕಳಾಗಿ ಮಾಡಿದ್ದೆ ಸರ್. ನಾವು ಕ್ವಾಲಿಟಿ ಎಜುಕೇಷನ್ನ ಕಾನ್ವೆಂಟನ್ನು ಮೀರಿಸಿ
ಕೊಡ್ತೀವಿ ಅನ್ನೋ ಕೆಪಾಸಿಟಿ ನಮ್ಮ ಟೀಚರ್ಗಳು ಇರಬೇಕು ಸರ್. ನಾವು ಅದನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ನಮ್ಮ ಸರ್ಕಾರಿ ಶಾಲೆಗಳು ಉಳಿತಾವೆ ಹೊರತು ಮೂಲ ಸೌಲಭ್ಯಗಳು ಎಲ್ಲ ಇದ್ಬಿಟ್ರು ಟೀಚರ್ ಪೇರೆಂಟ್ಸ್ಗಳು ಸೇರಿಸಲ್ಲ ಸರ್. ಕ್ವಾಲಿಟಿ ಅವ್ರಿಗೆ ಕನ್ಫರ್ಮೇಷನ್ ಆಗಬೇಕು. ನಮ್ಮ ಮಗು ಈ ಶಾಲೆಯಲ್ಲಿ ಓದಿದ್ರೆ ಖಂಡಿತ ಚೆನ್ನಾಗಿ ಭವಿಷ್ಯ ಇದೆ ಅನ್ನೋದು ಗೊತ್ತಾಗಬೇಕು ಸರ್. ಅದು ಗೊತ್ತಾದಾಗ ಮಾತ್ರ ಹೊರತು ಏನೇ ಸೌಲಭ್ಯ ಕೊಟ್ಟರು ಅದು ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತಂದರೆ ಅವೆಲ್ಲ ಏನು ಪ್ರಯೋಜನ ಆಗಲ್ಲ ಸರ್. ಬೆಂಡ್ರೋಡಿ ಶಾಲೆ ಸರ್ಕಾರಿ ಇದೆ, ಟೆಂಪಲ್ ಶಾಲೆ ಬೆಂಡ್ರೋಡಿ. ಸಾಕಷ್ಟು ಪಬ್ಲಿಕ್ಕು ನಮ್ಮ ಶಾಲೆಯಲ್ಲಿದ್ದಾಗ ಅಲ್ಲೇ ಬೇರೆ ರೀತಿ ಮದ್ಯಪಾನ ಮತ್ತು ಇತರ ಚಟುವಟಿಕೆಗಳು ಬಳಸ್ತಾರೆ. ನಾವು ಸಾಕಷ್ಟು ಸರಿ ಪೊಲೀಸ್ ಅದು ಕಾಂಪೌಂಡ್ ಈಗ ರೋಡ್ ಎತ್ತರ ಆದ್ರಿಂದ ಕಾಂಪೌಂಡು ಇದಾಗಿದೆ. ದಯವಿಟ್ಟು ಅದೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ಶೌಚಾಲಯದ ವ್ಯವಸ್ಥೆ ಕಡಿಮೆ ಇದೆ, ಎಲ್ಲ ದುಸ್ಥಿತಿಗಿದೆ. ಥ್ಯಾಂಕ್ ಯು. ಮಾಧ್ಯಮಿಕ ಶಿಕ್ಷಣ ಹೈಸ್ಕೂಲ್ ಕೆಲವು ಶಾಲೆಗಳಿಗೆ ಖಾತೆ ಆಗಿಲ್ಲ ಸರ್. ಶಾಲೆಗಳು ಖಾತೆ ಆಗಿಲ್ಲ. ಅದೊಂದು ಮಳವಳ್ಳಿ ಟೌನ್ ನಲ್ಲಿ ವಿಶೇಷವಾಗಿ ಅದೊಂದು ತಹಶೀಲ್ದಾರ್ ಕರೀರಿ, ಎಲ್ಲ ಆಚೆ ವರ್ಷವರು ಬರಲ್ಲ. ನೀವು ಮುಖ್ಯೋಪಾಧ್ಯಾಯ ನೀವು BO ಮುಖಾಂತರ ಅದನ್ನ ಅರ್ಜಿ ಸಲ್ಲಿಸಿ. ಶಾಲೆಯ ಪೂರ್ಣ ತಾಲೂಕಿನ ಶಿಕ್ಷಕರನ್ನ BAO ಕರ್ತವ್ಯದಿಂದ ಮುಕ್ತಿಗೊಳಿಸಿ ಅವರು ಶಾಲೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರೂ ಸಾಕಷ್ಟು ಶಿಕ್ಷಕರ ಒಂದು ಮನವಿ ಸರ್. ವಿರೋಧ ಮಾಡಂಗಿಲ್ಲ, ನಾನು ಮಾಡಂಗಿಲ್ಲ. ಚುನಾವಣೆ ಕೆಲಸ ಮಾಡ್ಕೊಡ್ತಾರೆ ಸರ್. ತಿಳ್ಕೊ, ಸುಪ್ರೀಂ ಕೋರ್ಟ್ ಹೋದಾಗ ಜಡ್ಜ್ಮೆಂಟ್ ಏನಾಯ್ತು ಅಲ್ಲ ಮಾತಾಡಬಾರ್ದು. ಅದನ್ನು ಉಚ್ಚ ನ್ಯಾಯಾಲಯ ತೀರ್ಪನ್ನ ನಾವು ಚರ್ಚೆ ಮಾಡೋದಿದೆಯಾ? ಸಾಧ್ಯನೇ ಇಲ್ಲ. ನಮಸ್ಕಾರ. ಸರ್ಕಾರಿ ಸ್ಕೂಲ್ ಸೊಡ್ಡದಿಂದ ಇನ್ನೂ 8 ಬಿಲ್ಡಿಂಗ್ಗಳು ಮತ್ತೆ ಬಹಳ ದುಸ್ಥಿತಿ. 1929 ಆಯ್ತು. ಮಕ್ಕಳು ಎಷ್ಟಿದ್ದಾರೆ? 55 ಇದೆ. ಮತ್ತೆ ರೂಮ್ ಎಷ್ಟು? 11 ಇದೆ ಸರ್. 11ರಲ್ಲಿ 50 ಮಕ್ಕಳು 11 ರೂಮ್ ಬೇಕು. ರೂಮ್ಸ್ಗಳೆಲ್ಲ ಸೋಲ್ತಾ ಇದಾವೆ ಸರ್. ಬಹಳ ಸಮಸ್ಯೆ. ಈಗ ಅದು ರಿಪೇರ್ ಸೇರಿಸಿದ ಬಿಲ್ಡಿಂಗ್ ಐತಿ. ಸೇರಿಸ್ಕೊಡಿ ಅಂತ ರಿಪೋರ್ಟ್ ಕೊಟ್ಟಿದ್ವಿ ಸರ್. ನಾವು CSR ಫಂಡಲ್ಲಿ ಪೂರ್ತಿ ಸೇರಿಸಿದ್ರು ಸರ್. ಇನ್ಫ್ರಾಸ್ಟ್ರಕ್ಚರ್ ಮುಂದಿದೆ. ನನಗೆ ಈಗ 1 ತಿಂಗಳಲ್ಲಿ ಕೊಡ್ತಾರೆ. ಅದರ್ವೈಸ್ ಎಲ್ಲ ಚೆನ್ನಾಗಿದೆ ಸರ್. ಟೋಟಲ್ ಸ್ಟ್ರೆಂತು 358 LKG ಇಂದ. ವಾಶ್ರೂಮ್ಸ್ ಯೂನಿಟ್ಸು ಒಂದೇ ಇರೋದು ನಮಗೆ. ಅದನ್ನ EO ಸಾಹೇಬ್ರು ಬಂದಾಗಲೂ ಅವ್ರ ಗಮನಕ್ಕೆ ತಂದಿದ್ದೀವಿ. ಇದನ್ನ ಸ್ವಲ್ಪ ಸ್ಪೆಷಲ್ ಕನ್ಸರ್ನ್ ಅಂತ ನೀವು ತಿಳ್ಕೊಂಡು ಇದನ್ನ ಸ್ವಲ್ಪ ಗಮನ ವಹಿಸ್ಬೇಕು ಸರ್. ರೂಮ್ಸ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ವಾಶ್ರೂಮ್ಸ್ ತುಂಬಾ ನೆಸೆಸಿಟಿ ಇದೆ ಸರ್. ಟೋಟಲ್ 358 ಸರ್ ಈಗ LKG ಇಂದ ಅಪ್ ಟು 7th ವರೆಗೆ. ಥ್ಯಾಂಕ್ ಯು ಸರ್. ನಿಮ್ಗೆ ಹೇಳ್ತೀವಿ ಸರ್ ಇದ್ರ ಮೂಲಕ. ಮಾರ್ಗೌಟ್ ನಡೀದೆ ಸರ್. 136 ಮಕ್ಕಳಿದ್ದಾರೆ. ಅಡುಗೆ ಮನೆ ಇಲ್ಲ ಸರ್. ಇದುವರೆಗೂ ಅಡುಗೆ ಮನೆ ಆಗಿಲ್ಲ. ಶೌಚಾಲಯಗಳು ಬರೀ ಹೆಣ್ಣು ಮಕ್ಕಳು ಶೌಚಾಲಯ ಮಾತ್ರ ಇದೆ, ಗಂಡು ಮಕ್ಕಳು ಶೌಚಾಲಯಗಳಿಲ್ಲ ಸರ್. ಮತ್ತೆ 4 ಹೆಂಚು ಮನೆಗಳಿವೆ. ಅವು ಸ್ವಾತಂತ್ರ್ಯ ಪೂರ್ವದ ಕಟ್ಟಿರುವಂಥದ್ದು ಸರ್. ಹಾಗಾಗಿ ಅವು 2-3 ಸರಿ ರಿಪೇರಿ ಮಾಡಿಸಿದ್ದಾರೆ. ಆದರೂ ಕೂಡ ಅದು ಮತ್ತೆ ಗೆದ್ದು ಮೇಯ್ತಾ ಇದೆ. ಅದು ನೋಡಿ ರಿಪೇರಿ ಅಥವಾ ಮತ್ತೆ ಜಾಗದ ಸಮಸ್ಯೆ ಇರೋದ್ರಿಂದ ಸಂಪೂರ್ಣ ನೆಲಸಮಗೊಳಿಸಿ ಬಹುಮಹಡಿ ಕಟ್ಟಡ ಕಟ್ಕೊಟ್ರೆ ಸರ್. 8 ಇದೆ ಸರ್. ಮಕ್ಕಳು ಎಷ್ಟಿದ್ದಾವೆ? 136 ಇದೆ ಸರ್. ಒಂದು ಕ್ಲಾಸ್ ರೂಮಲ್ಲಿ ಅಡುಗೆ ಮಾಡ್ತಾ ಇದೀವಿ ಸರ್. ಅದರಲ್ಲಿ 1 ಕ್ಲಾಸ್ ರೂಮಲ್ಲಿ LKG UKG ಮಾಡ್ತಾ ಇದೀವಿ ಸರ್. ಇನ್ನು 6 ಕ್ಲಾಸ್ ರೂಮ್ ಇದೆ, ಅದರಲ್ಲಿ ಒಂದು ಕಂಪ್ಯೂಟರ್ ರೂಮ್ ಮಾಡ್ಕೊಂಡಿದ್ದೀವಿ ಸರ್. ಅಡುಗೆ ಮನೆ ಇದುವರೆಗೂ ಆಗಿಲ್ಲ ಸರ್. ಅಲ್ಲಿ CSR ಕೊಟ್ಟಿದ್ದೀನಿ. ಹೌದು ಸರ್. ನೀವು ನಿಮ್ಮ BO ಕಚೇರಿನ ಸಂಪರ್ಕ ಮಾಡ್ಕೊಳ್ಳಿ. ನಿಮ್ದು ಯಾವ್ದಾದ್ರು ಯೂನಿವರ್ಸಿಟಿ ನೀವು ಅದು ನೀವು ಹೇಳಿಲ್ಲ ಅಥವಾ ಸೇರಿಲ್ಲ ಅಂಥವನ್ನ ನೀವು ನೋಡ್ಕೊಳ್ಳಿ. ಸರಿ ಸರ್. ಮತ್ತೆ ಅವ್ರ ಗಮನ ತಂದು ಪಟ್ಟಿನಲ್ಲಿ ಸೇರಿಸ್ಬೇಕು. ಸರಿ ಆಗಿದಾವ ಏನು? ಇಲ್ಲ ಸರ್, ಇಲ್ಲ. 2 RCC ಇದೆ, ಇನ್ನೆರಡು ಹೆಂಚಿನ ಮನೆ. ಅದು 78ನೇ 78ನೇ ಕಟ್ಟಿರೋ ಬಿಲ್ಡಿಂಗು. ತುಂಬಾ ಶಿಥಿಲ ಆಗಿದೆ ಸರ್. ಅದೊಂದು ಮಾತು. ಅಂತೇಳಿ ವಯಸ್ಸಾಗಿರೋರು ಎಲ್ಲರೂ ಬರ್ತಾರೆ. ಬಂದವರೆಲ್ಲ ನಮ್ಮ ಇದನ್ನ ಕೂತಿರ್ತಾರೆ ಸರ್. ಬೆಂಗಳೂರಲ್ಲಿ ಕೂತಿರ್ತಾರೆ. ಇಲ್ಲ ಸರ್, ನಮ್ಗೆ ಅಲ್ಲಿ ಪಂಚಾಯತಿ ಮತ್ತೆ ನಮ್ಮ ಶಾಲೆ ಮಧ್ಯೆ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮತ್ತೆ 8 ರೂಮ್ ಇದೆ ಸರ್. ಅದರಲ್ಲಿ 2 ಪಂಚಾಯತಿ ಅವ್ರು ಪಡ್ಕೊಂಡಿದ್ದಾರೆ. ಆ
ಅಲ್ಲಿ ನಮಗೆ ಉಳ್ಕೊಂಡಿದ್ದೀನಿ 6 ರೂಮ್, ಆ 6 ರೂಮಲ್ಲಿ ಒಂದೇ ರೂಮ್ ಚೆನ್ನಾಗಿರೋದು. ಈಗ 5 ರೂಮ್ಗಳು ಮಳೆಗೆಲ್ಲ ತುಂಬ ಸೋತಿದ್ದಾರೆ. ಮಕ್ಕಳು ಎಷ್ಟಿದ್ದಾರೆ? ನೀವು ರೂಮ್ ಸಂಖ್ಯೆ ಜಾಸ್ತಿನೇ ಹೇಳ್ತಿದ್ದೀರಲ್ಲ? ಸಂಖ್ಯೆ ಜಾಸ್ತಿ ಇದೆ ಸರ್, ಆದರೆ ಅದೇ ಎಲ್ಲರೂ ಪೇರೆಂಟ್ಸ್ಗಳೆಲ್ಲ ಬಂದು ಕೂತ್ಕೊಳ್ಳೋದ್ರಿಂದ ಅವ್ರಿಂದ ಅಲ್ಲಿ ಜನಗಳು ಓಡಾಡ್ತಿರ್ತಾರೆ, ನಮ್ಮ ಮಕ್ಕಳು ಸೇರ್ಸೋಕೆ ಆಗುತ್ತೆ ಅಂತ ಹೇಳ್ತಾರೆ. ಈಗ 12 ಗಂಟೆ 1 ಗಂಟೆ ಆದ್ರೂ ಪೇರೆಂಟ್ಸ್ ಎದ್ದೋಗೋದೇ ಇಲ್ಲ ಸರ್, ಅಲ್ಲೇ ಕೂತಿರ್ತಾರೆ. ಜೊತೆಗೆ ನಾವು ಒಂದೇ ಗೇಟ್ ಇರೋದ್ರಿಂದ ಇದೇ ಗೇಟಲ್ಲಿ ಬರ್ತಾರೆ ಹೋಗ್ತಾರೆ ಮಕ್ಕಳು. ಎಷ್ಟು ದೂರ ಬೇಕು ಕಾಂಪೌಂಡ್ ಅದು? ಯಾರು ಬೈಕ್ ನೋಡಲ್ಲ? 70 ಮೀಟರ್ ಬೇಕಾಗುತ್ತೆ. ಬಿಲ್ಡಿಂಗ್ಗಳು ತುಂಬಾ ಇದಾಗಿದೆ ಸರ್, ಸ್ವಲ್ಪ ಬಟ್ ನಿಮ್ಮ ಸ್ಟ್ರೆಂತ್ಗೆ ರೂಮ್ಸ್ ಜಾಸ್ತಿನೇ ಇದಾವಲ್ಲ? ರೂಮ್ ಜಾಸ್ತಿ ಇದೆ ಸರ್, ಆದರೆ ಸೋರುತ್ತಲ್ಲ ಸರ್. ಅದನ್ನು ರಿಪೇರ್ ಮಾಡಿಸ್ಕೊಡ್ತೀನಿ. ರಿಪೇರ್ ವರ್ಕ್ ಏನಿದ್ರು ಸೇರಿಸಿ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ನೀವು ಇಲ್ಲಿ ತನಕ ಪಟ್ಟಿಲ್ಲ ಕೊಟ್ಟಿಲ್ಲ? ಕೊಟ್ಟಿದ್ದೀನಿ ಸರ್, ಕೊಟ್ಟಿದ್ದೀನಿ. ಇಷ್ಟ ಆಗಿರುತ್ತೆ ಕೊಟ್ಟಿದ್ರೆ? ನಾನು ಮೊನ್ನೆ ಲಾಸ್ಟ್ ಇಯರ್ ಬಂದಿದ್ದೆ ಸರ್. ಏನು ಕೊಡಬಾರ್ದು ಅಂತೇಳಮ್ಮ? ಅಂದರೆ ಕನಕಪುರ ತಾಲೂಕಿಂದ ಲಾಸ್ಟ್ ಇಯರ್ ಇದೆ. ಅಲ್ಲಿಂದ ಬಂದಿರಾ? ಇಲ್ಲ ಸರ್, ಇದು ಮಳವಳ್ಳಿನೇ. ಕನಕಪುರ ತಾಲೂಕಿಂದ ಇಲ್ಲಿಗೆ ಬಂದಿದ್ದು ಮಳವಳ್ಳಿ ತಾಲೂಕು ಇದೆ ಸರ್. ಅದರಲ್ಲಿ 3 ಸಂಪೂರ್ಣ ಶಿಥಿಲ ಆಗಿದೆ, 2 ನೆಲಸ ಮಾಡಬೇಕು. 2 ಕೊಠಡಿಯಲ್ಲಿ ನಾವು ಕ್ಲಾಸ್ ರೂಮ್ ಮಾಡ್ತಾ ಇದ್ದೀವಿ. ತಾವು ಹೋದ ವರ್ಷ ಒಂದು ಕೊಠಡಿ ಕೊಟ್ಟಿದ್ದೀರಿ, ನಮಗೆ ತುಂಬ ಉಪಯೋಗ ಆಗಿದೆ. ಇನ್ನೊಂದು ಕೊಠಡಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಎಷ್ಟು ಮಕ್ಕಳಿದ್ದಾರೆ? 50 ಮಕ್ಕಳಿದೆ ಸರ್. 50 ಮಕ್ಕಳು 4 ರೂಮ್ ಕೇಳ್ತಾರೆ? 3 ಸಂಪೂರ್ಣ ಶಿಥಿಲ ಸರ್. ಥ್ಯಾಂಕ್ ಯು ಸರ್. 8 ರೂಮ್ ಇದ್ದಾವೆ. ನಮ್ಮಲ್ಲಿ 103 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. 8 ಕೊಠಡಿ ಕೂಡ ಶಿಥಿಲ ಆಗಿದೆ ಸರ್. ಮಳೆ ಎಲ್ಲ ಸೋರುತ್ತೆ, ಸಿಕ್ಕಾಪಟ್ಟೆ ಸೋರುತ್ತೆ. ಆಮೇಲೆ ಶೌಚಾಲಯಗಳು ಎಲ್ಲವೂ ಕೂಡ ತುಂಬ ಶಿಥಿಲ ಆಗಿದೆ. 1958ರಲ್ಲಿ ಅದನ್ನು ನಿರ್ಮಾಣ ಮಾಡಿರೋದು. ಆಮೇಲೆ ಅಡುಗೆ ಮನೆ ತುಂಬ ಶಿಥಿಲ ಆಗಿದೆ ಸರ್. ದಯಮಾಡಿ ಇದನ್ನು ಕಲ್ಪಿಸ್ಕೊಡಿ. ಪ್ರಾಥಮಿಕ ಶಾಲೆ ಸ್ಕೂಲು ಇವಾಗ 91 ಮಕ್ಕಳಿದ್ದಾರೆ ಸರ್. 4 ಹಂಚಿನ ಮನೆ ಇತ್ತು, ತುಂಬ ಎಲ್ಲ ಸೋರ್ತಾ ಇತ್ತು. ದಾನಿಗಳಿಂದ 10 ಲಕ್ಷ ರು ವೆಚ್ಚದಲ್ಲಿ ಈಗ ಬೇಸಿಗೆನಲ್ಲಿ ಎಲ್ಲ ರೆಡಿ ಮಾಡಿಸಿದ್ವಿ ಸರ್. ಕಬ್ಬಣ ಎಲ್ಲ ಹಾಕಿ ಹಂಚೆಲ್ಲ ಹಾಕಿ. ಆದರೆ ನಮಗೆ 2 ಶೌಚಾಲಯ ಅಗತ್ಯ ಇದೆ ಸರ್. ನಾವು PDO ಸರ್ ಕೇಳಿದ್ವಿ ಅದನ್ನು ಬೀಳಿಸ್ಬಿಟ್ಟು ರೆಡಿ ಮಾಡಿಸ್ಕೊಡಿ ಅಂತ. ಅದಕ್ಕೆ ಅವರು ಡೆಮಾಲಿಷ್ ಮಾಡೋಕ್ಕೆ ಬರಲ್ಲ ಅಂತೇಳಿ ಹಾಗೆ ಬಿಟ್ಟಿದ್ದಾರೆ ಸರ್. ಅಲ್ಲೇ ನಿಮ್ಮ PDO ಅದನ್ನು ಡೆಮಾಲಿಷ್ ಮಾಡಕ್ ಬರಲ್ಲ, ಮತ್ತೆ ಹೊಸ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ. ಯಾರು? ಅದು ಜಾಗ ಸ್ವಲ್ಪ ಚಿಕ್ಕದಿದೆ ಸರ್, ವೆಸ್ಟ್ಮ್ಯಾನ್ ಮಾಡಿಕೊಟ್ಟಿದ್ದಾರೆ, ಬಟ್ ಅದನ್ನ ಮಕ್ಳಿಗೆ ಯೂಸ್ ಆಗ್ತಾ ಇಲ್ಲ ಸರ್. ಹೌದು, ಆ ಜಿಲ್ಲೆದು ನಮ್ಮ ಜಿಲ್ಲೆಯಲ್ಲೂ ಮಾಡ್ತೀವಿ. ಆಮೇಲೆ ನನ್ನ ಕ್ಷೇತ್ರದ ಹಲವಾರು ಕಾಮಗಾರಿಗಳು ಉದ್ಘಾಟನೆಗೆ ಸಜ್ಜಾಗಿದ್ದಾವೆ, ಹೇಳ್ತೀನಿ. ಎಲ್ಲ ತಯಾರು ಮಾಡಿಕೊಂಡು ಹೇಳ್ತೀನಿ. ನೆಕ್ಸ್ಟ್ ಮಂತ್ ಜಲಪಾತೋತ್ಸವ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಟೈಮ್ ಹತ್ರ ಬಂತು, ಹಾಗಾಗಿ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಯಾರು ಹೇಳಿದವ್ರು ಹಂಗಂತ? ಯಾರು? ನಮ್ಮ ಪಾರ್ಟಿಗೆ ಅವ್ರಿಗೇನು ಸಂಬಂಧ? ಅವರೇ ನಮ್ಮ ಸುದ್ದಿ ಮಾತಾಡೋದು. ಅವರು ಬದಲು ಬೇರೆ ಅಧ್ಯಕ್ಷರು ಮಾಡ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಲಿ. ನಮ್ಮ ಪಕ್ಷ ಸದೃಢವಾಗಿದೆ, ನಮ್ಮ ಸರ್ಕಾರ ಸದೃಢವಾಗಿದೆ, ನಮ್ಮ ಯೋಜನೆಗಳು ಜನಪರವಾಗಿದೆ. ಈಗ ಸಾಧನಾ ಸಮಾವೇಶ ಅಂತ ಮಾಡ್ತಿದ್ದಾರೆ, ಸಾಧನೆ ಮಾಡೋದ್ರಿಂದನೇ ಸಮಾವೇಶ ಮಾಡ್ತಿರೋದು. ಮೊನ್ನೆ ಬಿಜಾಪುರದಲ್ಲಾಯಿತು, ಅದ್ರ ಹಿಂದೆ ಇಲ್ಲಿ ದಾವಣಗೆರೆಯಲ್ಲಿ ನಡೀತು, ಮೊದಲು ಬಳ್ಳಾರಿನಲ್ಲಿ ಮಾಡಿದ್ವಿ, ಇವನ್ ಬೆಂಗಳೂರಿನಲ್ಲಿ ನಡೀತು, ಮತ್ತು ಕೋಲಾರದಲ್ಲಿ ನಡೀತು, ಇವನ್ ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ನಡೀತು. ಈಗೇನು ನಾವೇನು ಸುಮ್ಮನೆ ಕೂತೀವಿ, ಸಾಧನೆ ಮಾಡಿದ್ರೆ ಮಾತಾಡ್ತೀವ? ಒಂದಂತೂ ಸಮತೋಲನವಾದಂಥ ವಾತಾವರಣವನ್ನು ರಾಷ್ಟ್ರದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಇತ್ತಲ್ಲ, ಅಂದರೆ ಉಳ್ಳವರು ಮತ್ತು ಕನಿಷ್ಠ ಬದುಕಿನವರು. ಈ ಗ್ಯಾಪ್ ಇತ್ತಲ್ಲ, ಇದನ್ನು ತುಂಬ್ತಾ ಇರೋದು ಕಾಂಗ್ರೆಸ್ನು. ಇದು ಕಾಂಗ್ರೆಸ್ ಸಿದ್ಧಾಂತ. ಅದಾನಿ ಅಂಬಾನಿಗೆ ಲಕ್ಷಾಂತರ ಕೋಟಿ ದುಡ್ಡು ಮಾಡಿಕೊಡೋದಲ್ಲ ನಮ್ಮದು. ಸರ್ಕಾರ ಉಳ್ಳವರ ಪರ ಅಲ್ಲ, ಇದು ಸರ್ವಜನರ ಪರ, ಅಭಿವೃದ್ಧಿಯ ಪರ. ಈಗ ಕರ್ನಾಟಕದಲ್ಲಿ ಇಷ್ಟೆಲ್ಲ ಇವರು ಮಾತಾಡ್ತಾ ಬೊಬ್ಬೆ ಹೊಡಿತಾರಲ್ಲ, ಇನ್ವೆಸ್ಟರ್ಸ್ ಯಾಕೆ ಬರ್ತಾಯಿದ್ದಾರೆ? ಹಂಗಾರೆ
ಅಂತಾರಾಷ್ಟ್ರೀಯ ಹೂಡಿಕೆದಾರರು ಭಾರತ ದೇಶದಲ್ಲಿ ಹೈಯೆಸ್ಟ್ ಬರ್ತಾ ಇರೋದೇ ಕರ್ನಾಟಕಕ್ಕೆ. ಹಂಗಾದ್ರೆ ಸರ್ಕಾರ ಸರಿ ಇಲ್ಲ ಅಂತ ಈ ಸದನದಲ್ಲಿ ಐತೆ ಅವ್ರಿಗೆ. ನಾವು ಎಲ್ಲದಕ್ಕೂ ಸಜ್ಜಾಗಿದ್ದೀವಿ, ಬರಲಿ. ಅದು ಯಾವುದು ಅವ್ರ ಅಸ್ತ್ರ ಏನು ನಮ್ಮ ಅಸ್ತ್ರಗಳೇನು ನಾವು ಅಲ್ಲಿ ಮಾತಾಡ್ತೀವಿ. ಒಂದು ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಇಷ್ಟೊಂದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಯಾವ ಟೈಮಲ್ಲಿ ಪ್ರಾರಂಭ ಆಯಿತು? ಅದಕ್ಕೆ ಬದಲಾವಣೆ ಕೊಟ್ಟಾಗ ವೀರಪ್ಪ ಮೊಯ್ಲಿ ಯಾವ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರು. ತದನಂತರ ಸಂದರ್ಭದಲ್ಲಿ ಇವತ್ತು SM ಕೃಷ್ಣರಾವ್ ಸಿಲಿಕಾನ್ ವ್ಯಾಲಿ ಭಾರತ ದೇಶದಲ್ಲಿ ಯಾವುದನ್ನಂದರು? ಬೆಂಗಳೂರಿನ. ಕಾಂಗ್ರೆಸ್ನ ಬದ್ಧತೆಯನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಇಲ್ಲ. ಬಹುಮತ ಸರ್ಕಾರ ಮಾಡೋ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ನಮ್ಮನ್ನು ಟೀಕೆ ಮಾಡೋಕ್ಕೆ ಬರ್ತಾರೆ. ಬರೀ ಎಲ್ಲನೂ ಕುದುರೆ ವ್ಯಾಪಾರ ಮಾಡೋರು ನಮಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ನಮ್ಮನ್ನು ಅತಂತ್ರ ಮಾಡೋಕ್ಕೋಸ್ಕರ ಮುಖ್ಯಮಂತ್ರಿಗಳು ರಾಜೀನಾಮೆ. ಯಾರು ಹೇಳಿದ್ರು ರಾಜೀನಾಮೆ? ನಮ್ಮ ಪಕ್ಷದ ವಿಚಾರಕ್ಕೂ ಅವ್ರಿಗೆ ಏನು ಸಂಬಂಧ? ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಆರ್ಥಿಕ ಒಂದು ಇಲಾಖೆಯ ಜವಾಬ್ದಾರಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂಥ ಅತಿ ಹೆಚ್ಚು ಬಜೆಟನ್ನು ಕರ್ನಾಟಕದಲ್ಲಿ ಮಂಡಿಸಿದಂಥ ಮಹಾನ್ ನಾಯಕ ಅನ್ನೋದನ್ನು ಅವರು ಜ್ಞಾಪಿಸ್ಕೊಳ್ಳಿ. ಅವ್ರ ಹತ್ರ ಆ ಥರ ಒಬ್ಬರೂ ಇಲ್ಲ. ಇಡೀ ರಾಜ್ಯದಲ್ಲಿ ಸರ್ವ ಜನಾಂಗಕ್ಕೂ ಯೋಜನೆಗಳನ್ನ ಕೊಟ್ಟರೆ ಅದು ಕಾಂಗ್ರೆಸ್ಸಲ್ಲಿ. ನೀರಾವರಿನಲ್ಲಿ ನಾವೇನು ಹಿಂದೆ ಬಿದ್ದಿದ್ದೀವಾ? ರಸ್ತೆ ನಿರ್ಮಾಣದಲ್ಲಿ ಹಿಂದೆ ಬಿದ್ದಿದ್ದೀವಾ? ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೇನು ದಾಪಕಾಲು ಇಡ್ತಾ ಇಲ್ವಾ? ಯಾವ ವಿಚಾರದ ಈಗ ಜನರು ಮೊದಲು ಇವರು 10 kg ಕೊಡ್ತೀರ 5 kg ಇಳಿಸ್ತು ಗಿರಾಕಿಗಳು ನಮ್ಮ ಬಗ್ಗೆ ಮಾತಾಡ್ತಾರೆ. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ 5 ವರ್ಷದಲ್ಲಿ ಯಾಕೆ ಒಂದು ಮನೆ ಕೊಡಲಿಲ್ಲ ಇವರು? ಬಡವ್ರ ಬಗ್ಗೆ ಮಾತಾಡೋದು ಇವ್ರಿಗೇನು ನೈತಿಕತೆ ಇದೆ? ಸಾಮಾಜಿಕ ನ್ಯಾಯದ ಬಗ್ಗೆ ಇವ್ರಿಗೇನು ಬದ್ಧತೆ ಇದೆ? SCP TSP ಬಗ್ಗೆ ಮಾತಾಡ್ತಾರೆ. ಬರಲಿ, ನಾನೇ ಸದನ ಸಮಿತಿ ಅಧ್ಯಕ್ಷ, ಉತ್ತರ ಕೊಡ್ತೀನಿ. ಇಲ್ಲಿ ಯಾರೋ ಇಲ್ಲೊಬ್ಬ ಅರೆಬಾರೆ ತಿಳುವಳಿಕೆ ಇರ್ತಕ್ಕಂಥ ಅರೆ ಹುಚ್ಚ ಒಬ್ಬ ಮಾತಾಡ್ತಾರೆ. ಏನು ಗೊತ್ತಿದೆ? ದಲಿತರನ್ನ ಶೋಷಣೆ ಮಾಡ್ತಾರೆ ಅಂತ ಮಾತಾಡ್ತಾರೆ. ಯಾರಿಗೆ ಗೊತ್ತಿದೆ ಅವ್ರಿಗೆ? ಒಬ್ಬ ದಲಿತ ಮಂತ್ರಿ ಮಾಡೋಕ್ಕೆ ಯೋಗ್ಯತೆ ಇರದೇ ಇರತಕ್ಕಂಥ ಪಕ್ಷದವ್ರು ನಮ್ಮ ಬಗ್ಗೆ ಮಾತಾಡ್ತಾರೆ. ಅಭಿವೃದ್ಧಿ ಅಂದರೆ ಏನು? ಶ್ರೀಸಾಮಾನ್ಯರ ಬವಣೆನ ನಿವಾರಣೆ ಮಾಡೋಕ್ಕೆ ಯಾವ ಯೋಜನೆಗಳು ಬೇಕು? ಒಂದು ಪ್ರತಿನಿಧಿಯ ಜವಾಬ್ದಾರಿಗಳೇನಿರಬೇಕು? ನಾವು ನಮ್ಮ ಸಂದರ್ಭದಲ್ಲಿ ಏನು ಮಾಡಿದ್ವಿ, ಈಗ ಏನು ನಡೀತಾ ಇದೆ, ಆ ವಿಚಾರವಾಗಿ ಚರ್ಚೆ ನಡೀಬೇಕು ಹೊರತು ಮಸಿ ಬೆಳೆಯೋದಕ್ಕೋಸ್ಕರ ಸುಮ್ಮನೆ ತೇಜೋವಧೆ ಮಾಡೋಕ್ಕೋಸ್ಕರ ಏನಿದೆ ಇವರು? 8,000 ಕೋಟಿ ಅಂದರೂ ಮಂಡ್ಯದಲ್ಲಿ 8 ರೂಪಾಯಿ ಇಲ್ಲ. ಈಗ ಬಂದು ಪುರಾ ಟೀಕೆ ಮಾಡೋಕ್ಕೆ ಬರ್ತದೆ. ಜನರುಗಳಿಗೆ ಗ್ಯಾರಂಟಿಗಳು, ಫ್ರೀ ಗ್ಯಾರಂಟಿಗಳು ಕೊಟ್ಟು ಹಾಳು ಮಾಡಿ ಇವು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ ಅಂತ. ಹಸುವಿನ ಬಗ್ಗೆ ಅರಿವಿದ್ದವನು ಮಾತಾಡಲಿ, ಹೊಟ್ಟೆ ತುಂಬಿದವನು ಲೂಟಿ ಹೊಡೆದವನು ಮಾತಾಡೋದಲ್ಲ. ಗೊತ್ತಲ್ಲ? ಎಲ್ಲ ವರ್ಗದಲ್ಲಿ ಅವ್ರು ಲಿಂಗಾಯತ ಇರಲಿ, ಒಕ್ಕಲಿಗ ಇರಲಿ, ಹಿಂದುಳಿದವನು ಇರಲಿ, SC STಗಳಿರಲಿ, ಎಲ್ಲರಲ್ಲೂ ಬಡವರಿದ್ದಾರೆ. ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದೇ ಕೂಲಿ ಸಿಗದೆ ಇರ್ತಕ್ಕಂಥ ಜಗತ್ತಿನಲ್ಲಿ ಬದುಕು ರೂಪಿಸ್ಬೇಕು ಅಂದರೆ ಅವ್ರಿಗೆ ಜೀವ ನಡೆಸ್ಬೇಕಾದ ಕೈಯಲ್ಲಿ ಇಟ್ಕೊಂಡು ಬದುಕುವಂಥ ದಿನ ಆಯಿತು. ಅವ್ರಿಗೆ ಬದುಕನ್ನು ರೂಪಿಸ್ಕೊಳ್ಳೋಂಥ ಕೆಲಸ ಕೊಟ್ಟಿರೋದು ನಾವು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ಬಿಟ್ಟು 2 ಲಕ್ಷ ಉದ್ಯೋಗ ಕೊಡೋ ಅಷ್ಟು ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ನಮ್ಮ ಬಗ್ಗೆ ಮಾತಾಡೋದು. 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇಂಟು 5 10 ಕೋಟಿ ಜನ ಒಂದೊಂದು ವರ್ಷಕ್ಕೆ ಉದ್ಧಾರ ಆಗಿರೋರು. 11 ವರ್ಷಕ್ಕೆ 110 ಕೋಟಿ ಜನ ಬದುಕ್ಬಿಟ್ಟಿರೋರು ಕೂಡ ಕೇಳಿ ಅವ್ರಿಗೆ. ಏನನ್ನೂ ಮಾಡಿದ್ರೆ ಬರೀ ಟೀಕೆಗೋಸ್ಕರ ಇದ್ದರೆ ಟೀಕೆಗೆ ನಾವೇನು ಅಂಜೋರು ಅಲ್ಲ, ಅಳ್ಕೋರು ಅಲ್ಲ. ಸಾಧನೆ ಮಾತಾಡುತ್ತೆ. ಸಾಧಕ ಅಂಜೋದು ಇಲ್ಲ, ಅಳ್ಕೋದು ಇಲ್ಲ. ಬೊಗಳು ಬಾಯಿ ಅವ್ರಿಗೆ ನಾವು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ವಿಚಾರ ಯಾರಿಗೆ ತಲುಪ್ತಾ ಇದೆ ಅವ್ರು ಮಾತಾಡ್ತಾರೆ. ಏನು ವರ್ಣಾರ್ಭಟನ ನೀವೇ ಬರೀತೀರಿ, ಪುನಃ ಯಾಕೆ ಕೇಳ್ತೇವೆ? ಕೆರೆ ಕಟ್ಟೆ ನೀರು ವರ್ಣಾರ್ಭಟ ಎಲ್ಲ ಕಡೆ ಎಲ್ಲಿ ನೀರಿನ ಕೊರತೆ ಇದೆ ಹೇಳಿ? ಸರ್, ಸಾಹಿತ್ಯ ಸಮ್ಮೇಳನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದ್ಬಿಟ್ಟು ಮಾಜಿ MLA ಅವರು ಆರೋಪ. ಅವಿವೇಕಿಗಳ ಮಾತಿಗೆ ನಾನು ಯಾಕೆ ಉತ್ತರ ಕೊಡ್ತೀನಿ? ಲೆಕ್ಕ ಇದೆ. ಅದೇನಾದ್ರು ಅಸಮರ್ಪಕವಾಗಿದ್ದರೆ RTI ಇದೆ. ಸುಮ್ಮನೆ ತೇವಲಿಗೆ ಮಾತಾಡೋರ್ಗೆ ಉತ್ತರ ಕೊಡ್ಬೇಕಾರೆ ಕೆಲಸ ಇಲ್ಲ ಪಾಪ. ಏನು ಮಾಡ್ತಾರೆ ಪಾಪ? ಕೆಲಸ ಇಲ್ದವ್ರಿಗೆ ಉತ್ತರ ಕೊಡೋದು. ನಾವು ಕೆಲಸ ಮಾಡ್ತಾಯಿದ್ದೀವಿ, ಕೆಲಸ ಮಾಡೋದು. ಸ್ವಾಗತ ಮಾಡಿಸಪ್ಪ. ಮೈಯೆಲ್ಲ ಹೊಲಸು ಮೆತ್ಕೊಂಡು ಕುಸ್ತಿ ಕರೆದ್ರೆ ನಾನು ತಪ್ಕೊಳ್ಳ? ಅದರ ಅವಶ್ಯಕತೆ ಏನಿಲ್ಲ. ಸಮಯ ಬಂದಾಗ
ಸಾರ್ವಜನಿಕ ಬದುಕಿನಲ್ಲಿ ಬಹುಜನರ ನಿರ್ಣಯ ಆಗ್ತಕ್ಕಂಥ ಜಾಗಗಳು ಎಲ್ಲಿ ಅಂತ ಎಲ್ರಿಗೂ ಗೊತ್ತು. ಆ ಉತ್ತರ ಅಲ್ಲಿ ಕೊಡೋರಿದ್ದಾರೆ. ನಾವು ಸೇವೆ ಮಾಡ್ತಾಯಿದ್ದೀವಿ. ಸೇವೆನ ಪರಿಗಣಿಸಿ ಜನ ಉತ್ತರ ಕೊಡ್ತಾರೆ. ಮಾತನ್ನು ಪರಿಗಣಿಸಲ್ಲ, ಆರೋಪನ ಪರಿಗಣಿಸಲ್ಲ, ಅಪಪ್ರಚಾರನ ಪರಿಗಣಿಸಲ್ಲ, ಅವಿವೇಕಿತನ ನೋಡಿ ಅಲ್ಲ. ಸಂದರ್ಭ ಬರ್ತದೆ, ಉತ್ತರ ಬರ್ತದೆ ನೋಡಿ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕಂತೇಳಿ ಸಾಕಷ್ಟು ಕೂಗು ಬರ್ತದೆ. ನಮ್ಮ ಪಕ್ಷದಲ್ಲಿ ಆ ವಿಚಾರ ತೀರ್ಮಾನ ಹೈಕಮಾಂಡಲ್ಲಿ ನಡೀತದೆ. ಅಸೂಕ್ತ ಸಂದರ್ಭದಲ್ಲಿ ಆ ತೀರ್ಮಾನಗಳು ಬರ್ತವೆ. ಈಗ ಮಾಧ್ಯಮನೇ ಆಗಲಿ, ನಮ್ಮ ವಿರೋಧ ಪಕ್ಷದವರೇ ಆಗಲಿ, ಈ ತೀರ್ಮಾನಕ್ಕೆ ಅರ್ಹರ? ಈ ವಿಚಾರದಲ್ಲಿ ನಾನು ಒಬ್ಬ ಶಾಸಕನಾಗಿ, ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ತೀರ್ಮಾನವನ್ನು ನಾವು ಒಪ್ತೇವೆ. ಅದೇನೇ ಹೇಳಿದ್ರು ನಮ್ಗೆ ಏನು ಜವಾಬ್ದಾರಿ ಕೊಟ್ಟರೆ ಮಾಡ್ತೀವಿ. ನಾನು ಹಲವಾರು ಸಂದರ್ಭದಲ್ಲಿ ನನ್ನ ಮಂತ್ರಿಗಳಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ದೀನಿ. ಪಕ್ಷ ತೀರ್ಮಾನ ಮಾಡೋ ತನಕ ನಾನು ಕಾಯಲೇಬೇಕು. ಈಗ ಬೇರೆ ಭಾಳಷ್ಟು ಜನರಿಗಿನ್ನ ನಾನು ಎಲಿಜಿಬಲ್ ಇದ್ರೂ ಕೂಡ ನನಗೆ ಅವಕಾಶಗಳು ಸಿಕ್ಕೋಕ್ಕಾಗಿಲ್ಲ. ಭಾಳಷ್ಟು ವರ್ಷಗಳು, ದಶಕಗಳೇ ಕಳೆದಿದ್ದೀನಿ. ಹಾಗಂತ ಅಂದ್ಬಿಟ್ಟು ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳನ್ನ ಬಿಟ್ಬಿಡೋಕ್ಕಾಗ್ತದೆ? ಸಮಯೋಚಿತವಾಗಿ ಆ ವಿಚಾರಕ್ಕೆ ಉತ್ತರ ಸಿಕ್ಕುತ್ತೆ. ನಮ್ಮ ಪಕ್ಷದಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ. ನಾನು ಹೇಳಿದ್ನಲ್ಲ, ನಾನೇ ಹೈಕಮಾಂಡ್ ಈಗಲೇ ಬಿಡ್ತಿದ್ದೆ. ನವೆಂಬರ್ಗೆ ಸೆಪ್ಟೆಂಬರ್ಗೆ ಆಗ್ತಾರೆ ಈಗ ಸಿಎಂ ಅಂತ. ನೀವು ನಮ್ಮ ಬಾಯಲ್ಲಿ ನೀವು ಏನೇನೋ ಹೇಳಿಸ್ಬಿಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ನಾವು ಪಕ್ಷದ ತೀರ್ಮಾನಕ್ಕೆ ಬದಲು ಇನ್ನೂ ವಿಚಾರ ಹೇಳ, ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇರೋ ರೀತಿಯಲ್ಲಿ ಇನ್ನೊಂದು ಪಕ್ಷದಲ್ಲಿ ಇಲ್ಲ. ಆದ್ದರಿಂದ ಎಲ್ರಿಗೂ ಸಮಪಾಲು ಸಮಮಾನ. ಸ್ವಾಮೀಜಿಗಳು ಕೂಡ ಡಿ ಕೆ ಪರವಾಗಿ ನಿಂತಿದ್ದಾರೆ. ನಾನು ಸ್ವಾಮೀಜಿಗಳಿಗೆ ಅತ್ಯಂತ ವಿನಯದಿಂದ, ನೀವು ಪೀಠಾಧ್ಯಕ್ಷರಾಗಿ ಸಾರ್ವಜನಿಕರಿಗೆ, ಶ್ರೀಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿರಿ. ರಾಜಕೀಯ ವಿಚಾರವನ್ನು ದಯವಿಟ್ಟು ಗೌಣವನ್ನಾಗಿಸಿ ಆಶೀರ್ವದಿಸಿ.